ಸಾರಿ ಸರ್, ನಾನು ಇವತ್ತು ಸ್ಕೂಲಿಗೆ ಬರೋಕ್ಕಾಗಲ್ಲ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹೇಳಿದ್ನಲ್ಲ ನಾನು ಸ್ಕೂಲಿಗೆ ಬರೋಕ್ಕಾಗಲ್ಲ ಅಂತ. ಏನೋ ಪರ್ಸ್ನಲ್ ರೀಸನ್ನು. ಒಂದು ವಾರ ಬರೋಕ್ಕಾಗಲ್ಲ, ನನಗೆ ಲೀವ್ ಬೇಕು. ಲೀವ್ ಲೆಟ್ರನ್ನ ಆಮೇಲೆ ಕಳಿಸ್ತೀನಿ. ಅವರೇ ಏನಾಯ್ತ್ರಿ ನಿಮ್ಗೆ? ಯಾಕ್ರಿ? ಅಯ್ಯೋ ಏನಾಯ್ತು ನಿಮ್ಗೆ? ಮಾತಾಡಿ, ನಮ್ ಭಯ ಆಗತ್ತೆ, ಮಾತಾಡ್ರಿ. ಏನಾಯ್ತಾ? ಬಿಟ್ಬಿಟ್ಟೆ ಅಪ್ಪ, ಮಾತಾಡಿಯಪ್ಪ. ಶಿನಿ ಅಪ್ಪ ಇದ್ದೇಳಪ್ಪ. ಅಮ್ಮ ಹೋಗಿ ಅಮ್ಮ, ಡಾಕ್ಟರ್ ಫೋನ್ ಮಾಡಿ. ಶಿನಿ ಎಚ್ಚರ ಮಾಡ್ಕೊಳ್ಳೋ. ಹಲೋ ಡಾಕ್ಟರ್, ನಾನು ಪ್ರೊಫೆಸರ್ ವೈಫ್ ಮಾತಾಡ್ತಿರೋದು. ಎದೆ ನೋವು ಅಂತ ಹಾಗೆ ಕೆಳಗಡೆ ಬಿದ್ದೋಗ್ಬಿಟ್ರು. ಸ್ವಲ್ಪ ಬೇಗ ಬರ್ತೀರಾ? ಸರಿ. ಹಾಂ, ಹೆದರ್ಬೇಡ ಕಣೆ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಏನಾಗಲ್ಲ ಮೀರಾ, ಹೆದರ್ಕೋಬೇಡ ನೀನು. ಏನಾಗಲ್ಲ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು. ಎಲ್ಲ ಕೇಳಿಸ್ಕೊಳ್ಳಿ. ನಮ್ಮ ಮನೆಗೆ ಹೊಸ ಸೊಸೆ ಬಂದಿರೋದ್ರಿಂದ ಈ ಸಂತೋಷಕ್ಕೆ ಒಂದು ದೊಡ್ಡ ಹಬ್ಬ ಮಾಡವ. ಗುರುಮಾತಾನು ಕರಿತೀನಿ. ಅವ್ರ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದಿದ್ರೆ ಅವ್ರ ಕೈಯಾಗೆ ಪೂಜೆ ಮಾಡ್ಸವ. ಪಾರ್ವತಿ, ಪೂಜೆಗೆ ಏನೇನು ಬೇಕೋ ಎಲ್ಲ ಅಣಿ ಮಾಡ್ಕೊ. ಮಾರಾಣಿ ಹೊಂಟ್ಬಿಟ್ರೆ ಸಾಕು, ಹಿಂದಿಂದೆ ಹೋಯ್ತಾನೆ. ಎಂಥ ಮಗನ್ ಎತ್ಬಿಟ್ನ ನಾನು ಎಂಟು ಸರ್ಗಿಟ್ಕೊಂಡೆ ಓಡಾಡ್ತಾನೆ. ಪ್ರೀಸು, ಚಂದಾಗಿ ಮಾಡಿದ್ಯಾ, ಸೂಪರ್ ಆಗಿದೆ. ಲೇ ರುದ್ರ, ನಿನ್ ತಮ್ಮ ಹೆಂಗನುವೆ ತಳ್ಳಗೆ ಬೆಳ್ಳಗಿರೋ ಹುಡುಗಿ ಸಿಕ್ಕವಳೆ ಅಂತ ಹಿಂದಿಂದನೇ ಓಡಾಡ್ತಾನೆ. ನಿನ್ಗೂ ಆಟೆಯ ಗೊಂಬೆ ಅಂತ ಹುಡುಗಿ ಸಿಕ್ಕವಳೆ ಅಂತ ನೀನು ಹಂಗೆ ಮಾಡಿಯ ಏನ್ಲ? ಹೊಸಿ ಜೋಪಾನವಾಗಿರು. ಗಂಡ್ಮಕ್ಳು ಇದ್ದಂಗಿದ್ರೇನೆ ಚಂದ. ಸರಿಯಾಗಿ ಹೇಳ್ದೆ ಕಣವ, ನಾನೇನು ಅವನ ಥರ ಆಯ್ಕಿಲ್ಲ. ನಾನು ಬಹದ್ದೂರ್ ಗಂಡು. ಗ್ರೀಸ್ಮೆ ಬಹದ್ದೂರ್ ಗಂಡು. ನೀನು ಬಹದ್ದೂರ್ ಗಂಡು ಅನ್ನೋದು ನಾನು ಸಂದಾಗ ನೋಡಿವ್ನಿ. ಎಡಗೈಲಿ ಬಲಗೈ ಹಿಡ್ಕೊಂಡಿದ್ಯಲ್ಲ, ಬಿಟ್ಬಿಟ್ಟು ತಿನ್ಲಾ? ನಿಂಗೇನೇ ಹೇಳ್ತಿರೋದು.
ನನ್ನ ಮಗನಿಗೆ ಏನಾಗಿದೆ? ಆರೋಗ್ಯವಾಗಿದೆ ಅಂತಾನೆ. ಇಷ್ಟರಲ್ಲಿ ಪ್ರೊಫೆಸರ್ ಯಾವುದಾದ್ರು ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ರಾ? ಯಾವುದಾದ್ರೂ ವಿಷಯದಕ್ಕೆ ತುಂಬ ಸ್ಟ್ರೆಸ್ ತೊಗೊಂಡಿದ್ದಾರಾ? ಡಾಕ್ಟರ್ ಯಾಕೆ ಹಾಗೆ ಹೇಳ್ತಿದ್ದೀರಾ? ಏನಾಗಿದೆ ಅವ್ರಿಗೆ? ಸದ್ಯಕ್ಕೆ ಜಾಸ್ತಿ ಏನಾಗಿಲ್ಲ, ಆದರೆ ಅವ್ರೇನಾದರೂ ಸ್ಟ್ರೆಸ್ ಕಡಿಮೆ ಮಾಡಲಿಲ್ಲ ಅಂದರೆ ಮುಂದೆ ಕಷ್ಟ ಆಗ್ಬೋದು. ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? ಅಪ್ಪನಿಗೆ ಏನಾಗಿದೆ? ಸೈನ್ಸ್ ಟು ಬಿ ಮೈನರ್ ಹಾರ್ಟ್ ಅಟ್ಯಾಕ್. ಸದ್ಯಕ್ಕೇನೂ ತೊಂದರೆ ಇಲ್ಲ, ಆದರೆ ಇವ್ರನ್ನ ತುಂಬ ಜೋಪಾನಾಗಿ ನೋಡ್ಕೋಬೇಕು. ಮತ್ತು ಒಂದಷ್ಟು ಮೆಡಿಸಿನ್ ಬರೆದು ಕೊಡ್ತೀನಿ, ಅದನ್ನು ಮಿಸ್ ಮಾಡದೆ ಸರಿಯಾಗಿ ಟೈಮಿಗೆ ಕೊಡಿ. ಮತ್ತು ಇನ್ನೊಂದು ವಿಷಯ, ಈ ಮೆಡಿಸಿನ್ಸು ಎಲ್ಲ ಕಡೆಯೂ ಸಿಗೋದಿಲ್ಲ, ಬರೀ ಸಿಟಿ ಮೆಡಿಕಲ್ಸಲ್ಲಿ ಮಾತ್ರ ಸಿಗುತ್ತೆ. ಅಮ್ಮ, ಡಾಕ್ಟರ್ ಈಗ ಗೌರಿಗೆ ವಿಷಯ ತಿಳಿಸಮ್ಮ. ಮಕ್ಕಳಿಗೆ ಅಪ್ಪಂಗೆ ಹೀಗಾಗಿದೆ ಅಂತ ಗೊತ್ತಾದ್ರೆ ಓಡ್ ಬರ್ತಾರೆ. ಸರಿ ರೀ, ಯಾರಿಗೂ ಹೇಳಲ್ಲ, ನೀವು ರೆಸ್ಟ್ ಮಾಡಿ. ಅಯ್ಯೇ ಇಟ್ಟು ಸೌದಾಗ್ಬಿಡ್ತದೆ, ಬಿರ್ಬಿರ್ನೆ ಕಲ್ಸವ. ಒತ್ತಿ ಒತ್ತಿ ಕಲ್ಸು. ಏನಿದು ಬರೀ ಟೀನಾ? ಮನೆಗೆ ಹೊಸ ಸೊತೆ ಬಂದವಳೆ, ಅವಳು ಬಂದಿರೋ ಖುಷಿಗೆ ಏನಾದರೂ ಮಾಡೋಕ್ಕಾಗಕ್ಕಿಲ್ವಾ? ಈ ಮನೆ ರೀತಿ ರಿವಾಜು ಏನು ಅಂತ ಈಟೊಂದು ದಿನ ಆದ್ರೂ ಗೊತ್ತಾಗಕ್ಕಿಲ್ವಾ ನಿನ್ಗೆ? ಈಗ ಟೀ ಮಾಡ್ಕೊಂಡ್ ಬಂದವಳೆ, ಇದು ಬಿಟ್ರೆ ಬೇರೆ ಏನು ಮಾಡಕ್ ಬರಕ್ಕಿಲ್ವಾ ನಿನ್ಗೆ? ಅಯ್ಯ ಅವಳಿಗೇನ್ ಗೊತ್ತದತ್ತು? ಬರೀ ಮಾತಾಡ್ದು ಒಂದೇ ಸಂದಂಗ್ ಮಾತಾಡ್ತಾಳೆ. ಇರಿ, ನಾನು ಇರಿ ಸೊಸೆ ಗಿರೀಶ್ ಮನುವೆ ರಾತ್ರಿಗೆ ಏನಾರು ಪೆಸಲ್ಲಾಗಿ ಮಾಡ್ತೀವಿ. ಗ್ರೀಸು, ಅದು ನಂದು ನೀಲಿ ಕಲರ್ ಶರ್ಟ್ ಇತ್ತಲ್ಲ, ಅದು ಹೊಸಿ ಕಾಣ್ತಿಲ್ಲ, ಹೊಸಿ ಹುಡ್ಕೊಟೆ ಬಂದು. ಏಯ್, ಏನ್ಲ ನಿಂದು? ಕಾಣಕ್ಕಿಲ್ವಾ? ನಮ್ಮ ಸೇವೆ ಮಾಡ್ತಾ ಕುಂತವಳೆ,
ಬಂದ್ಬಿಟ್ಟ ಕರಿಯಕ್ಕೆ. ಅವನ್ದಿದ್ದಿದ್ದೆ ಬಿಡವ, ಇಂಚೂರು ಬಿಡಿಸ್ಕೊಡವ. ಹ್ಞೂ ಮಾವಯ್ಯ. ನೀನು ನೋವಾಗ್ಲಿ ಅಂತಾನೆ ಕಡೆ ಹೊಡಿತಾ ಇರೋದು. ನನಗೆ ಆ ಮಗು ಮೇಲೆ ದ್ವೇಷ ಅಲ್ಲ ಕಡೆ, ನನಗ್ ದ್ವೇಷ ಇರೋದು ನಿನ್ ಮೇಲೆ, ನಿನ್ ಬಣ್ಣದ ಮ್ಯಾಗೆ.